ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಡಿಟಾಕ್ಸ್ ವಾಟರನ್ನ ಬೇಸಿಗೆ ಕಾಲಕ್ಕೆ ಹೇಗೆ ಮಾಡ್ಕೋದು ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಒಂದು ಗ್ಲಾಸ್ ಜಾರನ್ನು ತೊಗೋತಾ ಇದ್ದೀನಿ. ಇದಕ್ಕೆ ಗ್ಲಾಸ್ ಜಾರನ್ನೇ ತೊಗೊಳ್ಬೇಕು. ಅದಕ್ಕೆ ನಿಮಗೆ ನೀರನ್ನು ತುಂಬ್ಕೋಬೇಕು. ಗ್ಲಾಸ್ ಜಾರ್ ಇರಲಿಲ್ಲ ಅಂತಂದರೆ ಗ್ಲಾಸಿದ್ದು ಒಂದು ಬಾಟಲ್ ಆದರೂ ನಡೆಯುತ್ತೆ ಫ್ರೆಂಡ್. ಈ ಥರ ಜಾಳ್ಗೆ ಇದ್ದಿದ್ದು ಗ್ಲಾಸ್ ಇದ್ರಿಗೆ ತುಂಬಾ ಬೆಸ್ಟ್ ಆಗಿರುತ್ತೆ. ಈ ಥರ ಇದನ್ನು ನಾನು ಪ್ರಿಪೇರ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಹೇಗೆ ಮಾಡಬೇಕಂತ ಹೇಳಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀರನ್ನು ಮೊದಲೇ ತುಂಬ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕುಕ್ಕುಂಬರನ್ನು ತಗೋತಾ ಇದ್ದೀನಿ. ನಿಮ್ಮ ಕಡೆ ಯಾವ ರೀತಿ ಸಾಧ್ಯ ಆಗ್ತದೋ ಅಷ್ಟು ಎಲ್ಲನೂ ಇಂಗ್ರೀಡಿಯೆಂಟ್ ನಾನು ಹಾಕೋದನ್ನು ಟ್ರೈ ಮಾಡಲಿ ಫ್ರೆಂಡ್ಸ್. ಯಾವುದಾದ್ರೂ ಇದ್ದರೆ ಬಂತು, ಇರಲಿಲ್ಲ ಅಂದರೂ ಬಂತು ಅಂತಂದರೆ ನಾನು ಕಾಂಬಿನೇಷನ್ನು ಹೇಳ್ತೀನಿ ಫ್ರೆಂಡ್ಸ್. ಇವಾಗ ಮೊದಲಿಗೆ ಈ ಥರ ಕುಕುಂಬರನ್ನು ಸ್ಲೈಡಾಗಿ ಈ ಥರ ಕಟ್ ಮಾಡ್ಕೊತಾ ಹೋಗಬೇಕು. ಕುಕುಂಬರ್ ಆದಮೇಲೆ ಇದೇ ರೀತಿಯಾಗಿ ನಾವು ಕ್ಯಾರೆಟ್ ಅಂದರೆ ಗಜ್ಜರಿನೂ ನಾನು ಇದೇ ರೀತಿಯೇ ಕಟ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಈ ಡಿಟಾಕ್ಸ್ ವಾಟರನ್ನು ಯಾಕೆ ಕುಡಿಬೇಕು ಅಂತ ಹೇಳಿದರೆ, ಡಿಟಾಕ್ಸ್ ವಾಟರಿಂದ ಕುಡಿಯೋದ್ರಿಂದ ಸಮ್ಮರ್ನಲ್ಲಿ ನಮ್ಮ ಬಾಡಿಯಲ್ಲಿರೋ ಡಿಹೈಡ್ರೇಷನ್ ಆಗ್ತಾ ಇರ್ತದಲ್ಲ, ಅದನ್ನು ನಾವು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಬೋದು. ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಕ್ಯಾರೆಟನ್ನು ಇದೇ ಥರ ನಾನು ಸಿಪ್ಪೆ ಸುಲ್ಕೊಂಡು ಈ ಥರನ ಸ್ಲೈಸಾಗಿ ಕಟ್ ಮಾಡ್ಕೋತೀನಿ. ಡಿಟಾಕ್ಸ್ ವಾಟರ್ನಲ್ಲಿ ಇನ್ನೊಂದು ಉಪಯೋಗ ಅಂತಂದರೆ ಗ್ರ್ಯಾಜುವಲಿ ವೆಯ್ಟ್ ಲಾಸ್ ಮಾಡಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ. ನಮ್ಮದು ಬಾಡಿ ಟೆಂಪ್ರೇಚರು ಕೂಲಾಗಿರಲಿಕ್ಕೂ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮದು ಬಾಡಿನೂ ಅಲ್ಲಿರೋ ಹೊಲಸು ಅಂದರೆ ಡಿಟಾಕ್ಸ್ ಮೀನ್ಸ್ ಎಲ್ಲ ಟಾಕ್ಸಿಕ್ ಸಬ್ಸ್ಟೆನ್ಸನ್ನು ಬಾಡಿಯಿಂದ ಕ್ರಮೇಣವಾಗಿ ಹೊರಗಡೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಬಾಡಿ ಯಾವುದೇ ಕಾರಣಕ್ಕೂ ಡಿಹೈಡ್ರೇಷನ್ ಆಗೋದಿಲ್ಲ. ಅಂದರೆ ಬಾಡಿ ಯಾವಾಗಲೂ ಒಂದು ಕ್ರಮೇಣವಾಗಿ ನಮ್ಮದು ಬಾಡಿ 70% ನೀರಿಂದ ತುಂಬಿರುತ್ತೆ ಅಂತ ಹೇಳ್ತಾರಲ್ಲ. ನಮ್ಮ ಈ ಸಮ್ಮರ್ನಲ್ಲಿ ನಾವು ನೀರು ಹಾಗೆ ಕುಡಿ ಅಂತಂದರೆ ನಮಗೆ ಕುಡಿಲಿಕ್ಕೆ ಆಗೋದಿಲ್ಲ. ಈ ಥರ ನೀವು ಮಾಡ್ಕೊಂಡು ಕುಡಿದ್ರೆ ನೀವು ಎಟ್ ಎ ಟೈಮ್ದಾಗ ನೀರು ಕುಡ್ದಂಗೆ ಹೋಗುತ್ತೆ. ಒಂಥರ ಟೇಸ್ಟೂ ಬೇರೆ ಥರ ಆಗುತ್ತೆ. ಸೈಮಲ್ಟೇನಿಯಸ್ಲಿ ನೀವು ಬಾಡಿನ ಡಿಟಾಕ್ಸ್ ಮಾಡ್ದಂಗೂ ಆಗುತ್ತೆ. ಯಾವುದೇ ರೀತಿಯಿಂದ ಮನೆಯಲ್ಲಿನೇ ನೀವು ಮಾಡ್ಕೋಬೋದು. ಹೊರಗಡೆ ಡಿಟಾಕ್ಸ್ ತರಲಿಕ್ಕೆ ಯಾವುದಾದ್ರೂ ಯೂಸ್ ಮಾಡಬೇಕಂತ ಮೆಡಿಸಿನ್ ಯೂಸ್ ಮಾಡೋಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ಮಾಡ್ಕೋಬೋದು. ಇದಕ್ಕೆ ನಾನು ಅರ್ಧದಷ್ಟು ನಿಂಬೆಯನ್ನು ತಗೋತಾ ಇದ್ದೀನಿ. ನಿಂಬೆನೂ ಈ ಥರನೇ ನಾನು ರೌಂಡಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಹಾಫ್ ನಿಂಬೆಯನ್ನು ಮಾಡಿಕೊಂಡ್ರೆ ಸಾಕು. ನಾನು ಒಬ್ಬಳು ಪೂರ್ತಕ್ಕೆ ಮಾಡ್ಕೋತಾ ಇದ್ದೀನಿ, ಎಲ್ಲನೂ ಅರ್ಧನ ಮಾಡ್ಕೋತಾ ಇದ್ದೀನಿ. ನೀವು ಇದನ್ನು ಹೇಗೆ ಉಪಯೋಗಿಸ್ಬೇಕಂತಂದರೆ, ಇದನ್ನು ಈ ಥರ ಮಾಡಿ 4 ಗಂಟೆಗಳ ಕಾಲ ನೀರಲ್ಲೇ ಬಿಡಬೇಕಾಗುತ್ತೆ. ಸರಿಸುಮಾರು ನೀವು 6 ಗಂಟೆಗೆ, ಬೆಳಗ್ಗೆ 6 ಗಂಟೆಗತ್ತು ನೀವು ಇದನ್ನು ಮಾಡಿದರೆ 12 ಗಂಟೆಯಿಂದ ನೀವು ಡಿಟಾಕ್ಸ್ ವಾಟರ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂದ್ರೆ ಕನಿಷ್ಠ 4 ರಿಂದ 5 ತಾಸು ನಾನೇನು ಮಾಡಿದ ಐಟಮ್ಸ್ ಹೇಳ್ತಾ ಇದ್ದೀರಲ್ಲ, ಇವೆಲ್ಲ ಐಟಮ್ಸು ನೀರಲ್ಲೇ ಇರಬೇಕಾಗುತ್ತೆ. ಜಾಸ್ತಿ ಹೊತ್ತು ಇದ್ರೂ ಚಲೋನೇ ಆಗುತ್ತೆ. ಅಂದರೆ ಸರಿಸುಮಾರು 6 ಗಂಟೆಗಳ ಕಾಲ ಅಷ್ಟು ನೆನೆದ್ರೆ ನೀರಲ್ಲೇ ಇದರೆಲ್ಲ ಸತ್ವವನ್ನು ಬಿಟ್ಕೋತಾ ಹೋಗುತ್ತೆ. ಇವಾಗ ನೆಕ್ಸ್ಟು ನಾನು ಅಲ್ಲನ ತೊಗೋತಾ ಇದ್ದೀನಿ. ಅಲ್ಲದ ಮ್ಯಾಲಿಂದು ಸಿಪ್ಪೆನ ಈ ಥರ ಹಸಿ ಶುಂಠಿ ಅಂದರೆ ಅದನ್ನು ಅಲ್ಲ ಅಂತಾರಲ್ಲ, ಅದನ್ನು ಮೇಲಿಂದ ಹಸಿ ಶುಂಠಿನ ಈ ಥರ ನಾನು ಮೇಲಿಂದ ಸಿಪ್ಪೆಯನ್ನು ತೆಗೆದುಕೊಂಡು ಈ ಥರ ಅದನ್ನು ರೌಂಡಾಗಿ ನಾನು ಕಟ್ ಮಾಡ್ಕೊತೀನಿ. ನೀವು ನಿಂಬೆ ಹಣ್ಣನ್ನು ಯೂಸ್ ಮಾಡ್ಕೋಬೋದು. ನಾನು ಕಾಂಬಿನೇಷನ್ಸ್ ಹೇಳಿದ್ನಲ್ಲ ಫ್ರೆಂಡ್ಸ್, ಈ ಥರ ನಿಂಬೆಹಣ್ಣು ಸಿ ವಿಟಾಮಿನ್ ಇದ್ದಿದ್ದು ಯಾವುದಾದ್ರೂ ಒಂದು ಪದಾರ್ಥ ಇರಲೇಬೇಕು ಫ್ರೆಂಡ್ಸ್. ಈಗ ನಾನು ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಿಂಬೆ ಹಣ್ಣಿನ ಬದಲು ನೀವು ಆರೆಂಜನ್ನು ತೊಗೋಬೋದು. ಇವಾಗ ಬೇಸಿಗೆ ಕಾಲದಲ್ಲಿ ಆರೆಂಜನ್ನು ಬೆಲೆ ಕೇಳಿದರೆ ಗಗನಕ್ಕಿರುತ್ತೆ. ಆರೆಂಜ್ ಜೊತೆ ನಮಗೆ ನ್ಯಾಚುರಲ್ ಆಗಿ ಯಾವ ಸಿಗುತ್ತೋ ಈ ಸೀಸ್ನಲ್ ಫ್ರೂಟು ಅದನ್ನೇ ತೊಗೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ. ನಿಂಬೆ ಹಣ್ಣನ್ನು ಹಾಕೋಬೋದು. ಯಾವುದಾದ್ರೂ ಸಿ ವಿಟಾಮಿನ್ ಇದ್ದಿದ್ದು, ನೆಲ್ಲಿಕಾಯಿ ಅಂತಾರಲ್ಲ, ನೆಲ್ಲಿಕಾಯಿ ಅದನ್ನು ಆಮ್ಲನೂ ಹಾಕೋಬಹುದು. ಸಿ ವಿಟಾಮಿನ್ ಅಂದರೆ ಒಂದು ಪಕ್ಕದ ಯಾವುದಾದ್ರೂ ಒಂದು ಉಪಯೋಗಿಸ್ಕೊಂಡು, ನಿಂಬೆ ಹಣ್ಣಾದರೂ ಉಪಯೋಗಿಸ್ಕೊಳ್ಳಿ, ಕಿತ್ತಲೆ ಹಣ್ಣಾದರೂ ಉಪಯೋಗಿಸ್ಕೊಳ್ಳಿ, ಆಮ್ಲ ಹೇಳಿದ್ನಲ್ಲ ಅದನ್ನಾದರೂ ಉಪಯೋಗಿಸ್ಕೊಳ್ಳಿ. ಯಾವ ರೀತಿ ಸಿ ವಿಟಾಮಿನ್ ಇದ್ದಿದ್ರೆ ಸಾಕು. ಇದಾದಮೇಲೆ ಇದಕ್ಕೆ ಫ್ಲೇವರಿಗೆ ನಾನು ಪುದೀನ ಎಲೆಯನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀರಿನಲ್ಲಿನೇ ಒಂದು 10 ನಿಮಿಷ ಇದ್ದರೆ ನೆನೆ ಇಟ್ಟಿದ್ದೆ ನಾನು ಆಲ್ರೆಡಿ. ಫ್ರೆಶ್ ಆಗಿರೋ ಪುದೀನ ಎಲೆಯನ್ನು ನಾನು ಇದಕ್ಕೆ ಬಳಸ್ಕೋತಾ ಇದ್ದೀನಿ. ಇದನ್ನು ನಾನು ಇವಾಗ ಆಗಲೇ ತುಂಬಿಟ್ಕೊಂಡಿದ್ನಲ್ಲ ಜಾರ್ನಲ್ಲಿ, ಇವಾಗ ಇದನ್ನು ಹಾಕೋತಾ ಇದ್ದೀನಿ. 5 ಐಟಮ್ಸನ್ನು ನಾನು ಕಾಂಬಿನೇಷನ್ ಮಾಡಿಕೊಂಡು ಇದನ್ನು ಜಾರ್ಗಲ್ಲಿ ನಾನು ಇವಾಗ ಹಾಕೋತಾ ಇದ್ದೀನಿ. ಡಿಟಾಕ್ಸ್ ವಾಟರಿಂದ ನಮ್ಮದು ಬಾಡಿ ಶುದ್ಧಿ ಅಷ್ಟೇ ಆಗಲ್ಲ, ನಮ್ಮದು ಮುಖದಲ್ಲಿನೂ ಗ್ಲೋ ಕೂಡ
ಇನ್ಕ್ರೀಸ್ ಆಕೋತಾ ಹೋಗ್ತದೆ. ಮೊಡವೆಗಳಾಗಲಿ ಅಂದರೆ ನಮ್ಮದು ಸ್ಕಿನ್ಗೂ ಇದು ತುಂಬಾ ಒಳ್ಳೆಯದಾಗುತ್ತೆ. ನಮ್ಮದು ಬಾಡಿ ಡಿಟಾಕ್ಸ್ ಆಗೋದ್ರಿಂದ ಅದರ ಪರಿಣಾಮದಿಂದ ನಮ್ಮ ದೇಹದಲ್ಲೇ ಭಾಳಷ್ಟು ಚೇಂಜಸನ್ನು ನಾವು ಕಾಣ್ಬೋದು. ಪಾಸಿಟಿವ್ ಥಿಂಕಿಂಗೂ ಬರುತ್ತೆ. ಇದರಿಂದ ನಮ್ಮದು ಮನಸ್ಸು ಶಾಂತ ರೀತಿಯಿಂದ ಕಾಮಾಗಿ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ನೀರನ್ನು ನೀವು ಡೈಲಿ ಕುಡಿತಾ ಬರಬೇಕು. ಈ ಥರ ನಾನು ಹೆಚ್ಚಿದ್ನಲ್ಲ ಅವನ್ನೆಲ್ಲ ಐಟಮ್ಸನ್ನು ಇದರಲ್ಲಿ ಇವಾಗ ಫಿಲ್ಲಪ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಒಂದು ಸ್ವಲ್ಪ ಸ್ಕ್ವೀಸ್ ಮಾಡಿ ಹಾಕೋತಾ ಇದ್ದೀನಿ. ಯಾಕಂದರೆ ಲಿಕ್ವಿಡ್ ಅಂಶ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬಿಡಲಿ ಅಂತ ಹೇಳಿ ನಾನು ಒಂದು ಸ್ವಲ್ಪ ಇದನ್ನು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಆರೆಂಜ್ ಹಾಕೋದಂತ ಸ್ವಲ್ಪ ಸ್ಕ್ವೀಸ್ ಮಾಡಿ ಹಾಕಿದರೆ ಅವು ಓಪನ್ ಅಪ್ ಆಗಿ ಜಾಸ್ತಿ ಹೊತ್ತು ಅದರಲ್ಲಿ ರಸನ ಇದರಲ್ಲಿ ಬಿಡಲಿಕ್ಕೆ ಸಹಾಯ ಆಗುತ್ತದೆ ಅಂತ ಹೇಳಿ ನಾನು ಸ್ಕ್ವೀಸ್ ಮಾಡಿ ಹಾಕೋತಾ ಇದ್ದೀನಿ. ಸರಿ ಸುಮಾರು ಇದನ್ನು 6 ಗಂಟೆಗಳ ಕಾಲಷ್ಟು ಇದನ್ನು ನಾವು ಬಿಟ್ಬಿಡೋಣ. ಈ ಥರ ನೀವು ಮಾಡ್ಕೊಂಡು ಕುಡಿದ್ರೆ ಡೈಲಿನೂ ಬಾಡಿಯಲ್ಲಿ ನಮ್ಮದು ಏನಾದರೂ ಹೊಲಸು ಪದಾರ್ಥಗಳನ್ನು ಕರಳಲ್ಲಿ ಅಂಟ್ಕೊಂಡಿದ್ರೆ ಅವೆಲ್ಲ ಪದಾರ್ಥಗಳನ್ನು ಬಿಟ್ಟು ಹೋಗೋದು ತುಂಬ ಉಪಯೋಗಕರ ಆಗುತ್ತೆ. ಇವಾಗ ಪುದೀನ ಫ್ಲೇವರ್ನು ತುಂಬಾ ಒಳ್ಳೆಯದು, ವಿತ್ ದೇಹಕ್ಕೂ ತಂಪಾಗಿ ಇರುತ್ತೆ. ಇವೆಲ್ಲನೂ ಅಂಶವನ್ನು ಹಾಕಿ ನಾವೆಲ್ಲ ಒಂದು ಲಿಡ್ಡನ್ನು ನಾವು ಮುಚ್ಚಬೇಕಾಗುತ್ತೆ. ಈ ರೀತಿ ನಾವು ಡೈಲಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಮತ್ತು ಇದನ್ನು ಫಸ್ಟಿಗೆ ಕುಡಿಯೋ ಹೊತ್ತಿಗೆ ನೀವು ಸ್ವಲ್ಪ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಮಾಡ್ಕೊತಾ ಹೋಗಿ. ಇದ್ರದ್ದು ಎಷ್ಟು ಬೆನಿಫಿಟ್ ಇವೆ ಅಷ್ಟೇ ಒಂದು ಸ್ವಲ್ಪ ಡ್ರಾಬ್ಯಾಕ್ ಅಂತಲ್ಲ, ಒಬ್ರೊಬ್ರಿಗೆ ಇದು ಆಗಿ ಬರ್ತದೆ, ಒಬ್ರೊಬ್ರಿಗೆ ಆಗಿ ಬರೋಂಗಿಲ್ಲ. ಅವಾಗ ಏನು ಮಾಡಬೇಕು, ಸ್ವಲ್ಪ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ಕೋತಾ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಒಬ್ಬರಿಗೆ ಇದನ್ನು ಕುಡಿದಾದ್ಮೇಲೆ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಏನೋ ತಳಮಳ ಆಗ್ಬೋದು, ಅಂದರೆ ತಕ್ಕ ಮಟ್ಟಿಗೆ ಅವಾಗಷ್ಟೇ ಆಗುತ್ತೆ. ಬಟ್ ನಾವು ಫಸ್ಟಿಗೆ ಯಾವುದೇ ಏನೇ ಕುಡಿದಾದ್ಮೇಲೆ ಯಾವುದೇ ಪದಾರ್ಥನ ಕುಡಿಯೋದ್ಮೇಲೆ ಒಬ್ರೊಬ್ರಿಗೆ ಆ ದೇಹಕ್ಕೆ ಅದನ್ನು ಆಗಿ ಬರ್ತದೆ, ಒಬ್ರೊಬ್ರಿಗೆ ಆಗಿ ಬರೋಂಗಿಲ್ಲ. ಲೂಸ್ ಮೋಷನು ಆಗಬಹುದು. ಅಂದರೆ ಒಬ್ರೊಬ್ರಿಗೆ ಪುದೀನದ ಸ್ಮೆಲ್ ಆಗಿ ಬರೋಂಗಿಲ್ಲ ಅಂತಂದ್ರೆ ಯಾವುದಾದ್ರು ಸ್ಕಿಪ್ ಮಾಡ್ಕೋಬೋದು. ಆದರೆ ಸಿ ವಿಟಮಿನ್ ಇದೆ ಅಂತಲೂ ಬಿಡ್ಲಿಕ್ಕೆ ಹೋಗಬೇಡಿ. ಎಲ್ಲನೂ ನಾನು ಹೇಳಿದ ಪದಾರ್ಥನ ಹಾಕಿದರೆ ತುಂಬಾ ಉಪಯುಕ್ತವಾಗಿರುತ್ತದೆ. ಈ ಥರ ನೀವು ಮಾಡಿಕೊಂಡು ಮಕ್ಳಿಗೂ ಕೊಡ್ಬೋದು, ದೊಡ್ಡವರಿಂದಲೂ ಕೊಡ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ 6 hours ಆಗಿದೆ. ಇವಾಗ ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಎಲ್ಲ ಸೆಟ್ಲ್ ಆಗಿದೆ ನೋಡಿ ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀರು ತುಂಬಾ ತಂಪಾಗಿರುತ್ತವೆ. ನೀರು ವಿತ್ ಯಾವುದೇ ರೆಫ್ರಿಜರೇಟರು ಕುಡಿಯೋದು ಅವಶ್ಯಕತೆ ಇಲ್ಲ. ಅದನ್ನು ಪುದೀನದು ಫ್ಲೇವರು ತುಂಬಾ ಸಖತ್ತಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಅದರದ್ದು ಅಂಶನೂ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಎಲ್ಲನೂ ಅದರಲ್ಲಿ ಕೂಡಿರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಕ್ಯಾರೆಟ್ನಲ್ಲಿ ವಿಟಮಿನ್ ಎ ಇರುತ್ತೆ, ವಿಟಮಿನ್ ಸಿ ಇರುತ್ತೆ. ಈ ಥರ ಕ್ಯಾರೆಟ್ನಲ್ಲಿ ಆಯಿತು, ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಎಲ್ಲನೂ ಎಟ್ ಎ ಟೈಮ್ನಾಗ ಎ ಸಿ ಬಿ ಅಂತ ಎಲ್ಲನೂ ಅಂಶನೂ ತೊಗೊಂಡಂಗೂ ಆಗುತ್ತೆ. ವಿತ್ ನಮಗೆ ಬೆನಿಫಿಟ್ ಅಂತೂ ತುಂಬಾ ಇದೆ. ಇದೇನು ಮುಖದ ಮೇಲಿನ ಕ್ಲಿಯರ್ನೆಸ್ಸು ಬರುತ್ತೆ. ದೊಡ್ಡವರಿಂದ ಸಣ್ಣವ್ರ ಥರನೂ ಇದನ್ನು ಕುಡಿಬೋದು. ಇವಾಗ ನಾನು ನಿಮಗೆ ಕುಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ನೀವು ಇದರ ಬೆನಿಫಿಟನ್ನು ತೊಗೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಪುದೀನದ ಫ್ಲೇವರು ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಈ ಥರ ನೀವು ಬೇಸಿಗೆಯಲ್ಲಿ ಇದನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಒಳ್ಳೆ ನಾವು ರೂಢಿಸ್ಕೊತಾ ಹೋದರೆ ನಮಗೆ ಪಾಸಿಟಿವ್ ಎನರ್ಜಿನೂ ಬರುತ್ತೆ, ನಮ್ಮ ದೇಹಕ್ಕೂ ತುಂಬ ಚಲೋ ಅಂತ ಹೇಳ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿ. ಈ ಬೇಸಿಗೆಯಿಂದ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬೇಸಿಗೆಯಲ್ಲಿ ತುಂಬ ಜನ ಇದನ್ನು ಪ್ರಿಪೇರ್ ಮಾಡಿಕೊಂಡು ಕುಡಿತಾರೆ. ನಾನು ಕುಡಿತಾ ಇದ್ದೀನಿ, ಅದರಲ್ಲಿ ಒಬ್ಬಳು ನಿಮಗೂ ಕುಡಿಲಿಕ್ಕೆ ಹೇಳಿಕ್ಕೆ ರೆಫರ್ ಮಾಡ್ತೀನಿ. ಆದಷ್ಟು ಬೇಗ ನೀವು ಕುಡೀರಿ, ಹೆಲ್ತನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಒಂದು ಸಲ ಹೆಲ್ತನ್ನು ನಾವು ಇಂಪ್ರೂವ್ ಮಾಡಿಕೊಂಡ್ರೆ ನಮ್ಮದು ಯಾವುದೇ ರೀತಿಯಿಂದನೂ ಲಾಸ್ ಆಗೋದಿಲ್ಲ. ಅಂದರೆ ನಮ್ಮದು ಎನರ್ಜಿನೂ ಕನ್ಸೀವ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ತೋರಿಸೋ ಒಂದು ಗ್ಲಾಸ್ ಇದರಲ್ಲಿ ನಾನು ತೊಗೊಂಡಿದ್ದೀನಿ ಆಲ್ರೆಡಿ. ಇದನ್ನು ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.